ಎಲ್ರಿಗೂ ನಮಸ್ಕಾರ. ಇವತ್ತೇನು 20ನೇ ತಾರೀಕು ಆ, ಜನವರಿ 2024 ಒಂದು ನವೋದಯ ಪರೀಕ್ಷೆ ನಡೆದಿತ್ತು. ಅದರ ಒಂದು ಕೀ ಉತ್ತರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಇದು ಒಂದು ಎಲ್ ಸಿರೀಸ್ ಪ್ರಕಾರ ನಾನು ಹೇಳ್ತೇನೆ. ನಿಮ್ಮ ಒಂದು ಪತ್ರಿಕೆಯಲ್ಲಿ ಕ್ವಶನ್ಗಳು ನಿಮ್ಮ ಸಿರೀಸ್ ಬೇರೆ ಆಗಿದ್ರೆ ಅದೇ ತರ ನೀವು ಆಪ್ಷನ್ ಅನ್ನ ಹಾಕೊಂಡು ಆಮೇಲೆ ನಿಮ್ಮ ಒಂದು ಸ್ಕೋರ್ ಅನ್ನ ನೀವು ಚೆಕ್ ಮಾಡಬಹುದು. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ ಸ್ವಲ್ಪ ಈಜಿ ಇತ್ತು. ಆ, ಚಿತ್ರಾವಳಿ ಸ್ವಲ್ಪ ಚೆನ್ನಾಗಿ ಈಜಿ ಇತ್ತು. ಗಣಿತದಲ್ಲಿ ಕೆಲವೊಂದು ಕ್ವಶನ್ಸ್ ಟಫ್ ಇದೆ. ಕನ್ನಡ ಕೂಡ ತುಂಬಾ ಗ್ರಾಮರ್ ಕ್ವಶನ್ಸ್ ಕೇಳಿದ್ದಾರೆ, ಅದು ಕನ್ನಡನೂ ಸ್ವಲ್ಪ ಟಫ್ ಇತ್ತು. ಓವರ್ ಆಲ್ ಹೇಳ್ಬೇಕಂದ್ರೆ ಇದು ಒಂಚೂರು ಟಫ್ ಇರುವಂತ ಪತ್ರಿಕೆ ಇದು. ಆ, ಅಗದಿ ಜಾಣರಿದ್ದವರು ಅವೇನ್ ಕಾನ್ಸೆಪ್ಟ್ಸ್ ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡವರು ಚೆನ್ನಾಗಿ ಮಾಡಿರ್ತಾರೆ. ಇದು ಎಲ್ ಸಿರೀಸ್ ಕೀ ಆನ್ಸರ್ಸ್ ಅನ್ನ ನಾನು ಹೇಳ್ತೇನೆ ಇವಾಗ. ಮೊದಲಿಗೆ ಚಿತ್ರಾವಳಿ. ಇಲ್ಲಿ ನಾನು ಆನ್ಸರ್ ಹಾಕಿದ್ದೀನಿ, ಅದೇ ಪ್ರಕಾರ ನೀವು ನಿಮ್ಮ ಒಂದು ಕ್ವಶನ್ ಪೇಪರ್ ಅಲ್ಲಿ ಹಾಕೊಂಡು ಚೆಕ್ ಮಾಡ್ಕೊಳ್ಳಿ. ಹೆಚ್ಚಿಗೆ ನಾನು ಮಾತಾಡೋದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗಣಿತದ ಒಂದು ಸೊಲ್ಯೂಷನ್ಸ್ ಅನ್ನ ನಿಮಗೆ ಹೇಳ್ತೇನೆ. ಇದರಲ್ಲಿ ಜಸ್ಟ್ ಟಿಕ್ ಹಾಕಿರ್ತೇನೆ ನಾನು. ಅದೇ ತರ ನೀವು ನಿಮ್ಮ ಒಂದು ಪತ್ರಿಕೆಯಲ್ಲಿ ಟಿಕ್ ಹಾಕೊಂಡು ಚೆಕ್ ಮಾಡ್ಕೊಳ್ಳಿ. ಈ ತರ ಹಾಕಿರ್ತೇನೆ ನಾನು. ನಾನೇನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಜಸ್ಟ್ ಕೀ ಆನ್ಸರ್ ನೋಡ್ಕೊಳ್ಳಿ. 4 ಇದು ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಬಂದು ಡಿ ಬರುತ್ತೆ. ನೆಕ್ಸ್ಟ್ ಡಿ, ಇದು ಬಿ ಬರುತ್ತೆ. 7ನೇ ಕ್ವಶನ್. ಆನಂತರ ಇದು ಬಿ ಬರುತ್ತೆ. ನೆಕ್ಸ್ಟ್ ಇದು ಬಂದು ಡಿ ಬರುತ್ತೆ. ದಿಸ್ ಇಸ್ ಎ. ಇದು ಬಿ, ಇದು ಸಿ. ನೆಕ್ಸ್ಟ್ ಇದು ಬಿ, ಇದು ಬಿ. 14, 15 ಬಿ, 16 ಎ, 17 ಸಿ, 18 ಸಿ, 19 ಸಿ, 22, 21 ಸಿ, 22 ಬಿ ಎ, 24 ಎ, 25 ಎ, 26 ಸಿ, 27 ಎ, 28 ಎ, 29 ಎ, 30 ಸಿ, 31 ಎ, 32 ಬಿ, 33 ಡಿ, 34 ಎ, 35 ಸಿ, 36 2, 37 ಎ ಬರುತ್ತೆ. 38 ಸಿ, 39 ಎ, 40 ಸಿ. ಈ ವಿದ್ಯಾರ್ಥಿ 40ಕ್ಕೆ 40 ತೆಗೆದುಕೊಂಡಿದ್ದಾನೆ. ನೆಕ್ಸ್ಟ್ ಗಣಿತ ಬರುತ್ತೆ. ಗಣಿತ ಇದು 41ನೇ ಪ್ರಶ್ನೆ. 45 ಪ್ಯಾಕೆಟ್ಸ್ ಆಗುತ್ತೆ. ಇದು ಸಿ ಬರುತ್ತೆ. ನೆಕ್ಸ್ಟ್ ಇದು 2195 ಬರುತ್ತೆ, ಆಪ್ಷನ್ ಬಿ. ಇದು 4/7 ಬರುತ್ತೆ. 45ನೇ ಕ್ವಶನ್ 9ನೇ ಒಂದು ಕಡಿಮೆ ಆಗುತ್ತೆ. 1/9 ಟೈಮ್ಸ್ ಕಡಿಮೆ ಆಗುತ್ತೆ. ಇದು 31.4375 ಬರುತ್ತೆ. ಇದು 196 ಬರುತ್ತೆ. ಇದು 12 ಬರುತ್ತೆ. ಇದು 750 ಬರುತ್ತೆ. ಇದು 584,640 ಬರುತ್ತೆ. ಇದು 20 ಬರುತ್ತೆ. 20 ಟೈಮ್ಸ್ ರಿಪೀಟ್ ಆಗುತ್ತೆ. ಇದು 26 ಬರುತ್ತೆ. 26 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅಂದಾಜು ಅಂತಂದ್ರೆ ಇದೆ ಕರೆಕ್ಟ್ ಆಗುತ್ತೆ. ಇದು ಬಂದು ಆಪ್ಷನ್ ಎ. ಟೋಟಲ್ ಸಮ್ ಮಾಡಿದ್ರೆ ನಿಮಗೆ 360 ಡಿಗ್ರಿ ಬರಬೇಕು. ಸೊ ಎಕ್ಸ್ ಕಂಡುಹಿಡಿಬೇಕು. ನೆಕ್ಸ್ಟ್ ಇದು ಬಂದು 3 10,000ಗಳು 9 ಒಂದುಗಳು ಬರುತ್ತೆ. ಇದು 9 ಬರುತ್ತೆ. 9ರಿಂದ ಭಾಗ ಹೋಗುತ್ತೆ. ಅದು 2 ಸಮಕೋನಗಳು ಅಂದ್ರೆ ಏನೋ ಲಂಬಕೋನಗಳು. 90 + 90 180 ಆಗುತ್ತೆ. ಸೊ ಇದು ಸರಳ ಕೋನ ಆಗುತ್ತೆ. ಇದು ಬರೋದಿಲ್ಲ. ನೆಕ್ಸ್ಟ್ ಇದು ಬಂದು 30 kg ಆಗುತ್ತೆ. ಇದು ಬಂದು 8. ಇದು ಬಂದು 25 ರೂಪಾಯಿನ ಅಷ್ಟಾಗತ್ತೆ. ಯಾಕಂದ್ರೆ 3 ಬುಕ್ ಅಂದ್ರೆ 300 ರೂಪಾಯಿ. 275 ಕೊಟ್ಟರೆ ವ್ಯತ್ಯಾಸ ಮಾಡಿದ್ರೆ ಅವನಿಗೆ 25 ರೂಪಾಯಿನ ಅಷ್ಟಾಗತ್ತೆ. ಇದು ಒಂದು 8 ಗಂಟೆಗಳು. ಸೊ ಈ ವಿದ್ಯಾರ್ಥಿ 20ಕ್ಕೆ 20 ಗಣಿತದಲ್ಲಿ ಮಾಡಿದ್ದಾನೆ. ನಮ್ಮ ಒಂದು ತರಬೇತಿ ಕೇಂದ್ರದ ವಿದ್ಯಾರ್ಥಿಯವನು ಚಿತ್ರಾವಳಿಯಲ್ಲಿ 40ಕ್ಕೆ 40, ಗಣಿತದಲ್ಲಿ 20ಕ್ಕೆ 20 ತಗೊಂಡಿದ್ದಾನೆ. ಇದು ಬಂದು ದೀರ್ಘಕಾಲದವರೆಗೆ ನಿರಂತರವಾಗಿ ಟಿವಿ ವೀಕ್ಷಿಸುವುದರಿಂದ ನಮ್ಮ ಡ್ಯಾಶ್ ಮೇಲೆ ಪರಿಣಾಮ ಬೀರುವುದಿಲ್ಲ. ಇದು ಎತ್ತರದ ಮೇಲೆ ಬರುತ್ತೆ. ಇದು ಜೀರ್ಣಾಂಗ ವ್ಯವಸ್ಥೆ ಅಂತ ಹಾಕಿದ್ದಾನೆ, ಬಟ್ ಇದು ಮನಸ್ಸು ಸರಿಯಾದ ಉತ್ತರ. ಅವರು ಹತ್ತಿರದಿಂದ ಟಿವಿ ವೀಕ್ಷಿಸುತ್ತಾರೆ. ಇದು ಸರಿಯಾದ ಉತ್ತರ.
ಇದು ಜಡ ಅಂತಂದ್ರೆ ನಿಧಾನ. ಇವನು ಶಕ್ತಿಯುತವಾದ ಅಂತ ಹಾಕಿದ್ದಾನೆ. ವಾಕ್ಯ ವೃಂದದಲ್ಲಿ ಬಳಸಿರುವ ಹಾನಿಕರ ಪದದ ವಿರುದ್ಧಾರ್ಥಕ ಪದ ಅಂದ್ರೆ ಉಪಯುಕ್ತ ಬರುತ್ತೆ. ನಿಮಗೆ ಧನ್ಯವಾದ ಅಂದ್ರೆ ಕೃತಜ್ಞತೆಗಳು ಬರುತ್ತೆ. ಸದ್ಗುಣ ಯಾವುದು? ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು. ಇದು ಆಲೋಚನೆಗಳಂತೂ ಬರುತ್ತೆ. ನೆಕ್ಸ್ಟ್, ಸಹಾಯಕ ಅನ್ನುವಂಥ ಪದ ಗುಣವಾಚಕ ಆಗತ್ತೆ. ಸದ್ಗುಣ ಅಂದ್ರೆ ಗುಣಮಟ್ಟ. ಸೊ ವಿನಮ್ರತೆ ಅಂದ್ರೆ ಗುಣ. ವಿನಮ್ರತೆ ಒಂದು ಮಹಾನ್ ಗುಣ. ವಿನಮ್ರತೆ ಅಂದರೆ ವಿನಯದಿಂದ ಇರುವುದು. ಸರಿಯಾದ ಉತ್ತರ. ಒಬ್ಬ ವಿನಯವಂತ ವ್ಯಕ್ತಿ ಇತರರ ಅನುಭವಗಳಿಂದ ಕಲಿಯುತ್ತಾನೆ. ಹೆಮ್ಮೆ ಈ ಕೆಳಗಿನ ಯಾವುದರ ಸಮಾನಾರ್ಥಕ ಪದ ಅಂದ್ರೆ ಇದು ಅಹಂಕಾರ. ಅವಿಧೇಯ ವಿಧೇಯದ ಒಂದು ವಿರುದ್ಧಾರ್ಥಕ ಪದ. ಸುಂದರ್ಲಾಲ್ ಬಹುಗುಣ ಅವರು ಒಬ್ಬ ಮಹಾನ್ ಪರಿಸರವಾದಿ. ಅವರ ಹಳ್ಳಿಯು ಹಸಿರು ಅರಣ್ಯಗಳಿಂದ ಆವರಿಸಿದೆ. ಇದು ಅರಣ್ಯದ ಮರಗಳನ್ನು ಕಡಿಯುವುದರಿಂದ ಉಂಟಾಗುವ ಪರಿಣಾಮ ವಿನಾಶಕಾರಿ ಪ್ರವಾಹಗಳು. ಸುಂದರ್ಲಾಲ್ ಬಹುಗುಣ ಇದೊಂದು ನಾಮಪದ. ಅಂಕಿತ. ಸುಂದರ್ಲಾಲ್ ಬಹುಗುಣ ಅಂಕಿತ. ಅದು ಅತ್ಯಮೂಲ್ಯ ಪದದ ವಿರುದ್ಧ ಸಮಾನಾರ್ಥಕ ಪದ ಯಾವುದು? ಅಮೂಲ್ಯವಾದದ್ದು. ಸೊ ಇಲ್ಲಿ 20 ಕ್ವಶನ್ಸ್ ಇದೆ ಕನ್ನಡದಲ್ಲಿ. ಕನ್ನಡ ಸುಮಾರು ಏನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕ್ವಶನ್ಗಳು ಬಂದಿರೋದ್ರಿಂದ ಸ್ವಲ್ಪ ಕನ್ನಡ ಟಫ್ ಅಂತಾನೆ ಹೇಳ್ಬೋದು. ಬಹಳ ವಿದ್ಯಾರ್ಥಿಗಳಿಗೆ ಇದು ಒಂದು ಕಠಿಣವಾದ ಪ್ರಶ್ನೆಗಳು ಅನಿಸ್ಬಹುದು. ಯಾರು ಕನ್ನಡದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವರದು ಆಲ್ಮೋಸ್ಟ್ ಆಗುವಂತ ಚಾನ್ಸ್ ಇರುತ್ತೆ. 40 ಚಿತ್ರಾವಳಿ ಬಿದ್ದಿದೆ, 20 ಗಣಿತ ಬಿದ್ದಿದೆ. ನಿಮಗೇನಾದ್ರೂ ಇಲ್ಲಿ ಒಂದು 16ರಿಂದ 17 ಬಿದ್ದರೆ OBCಯಲ್ಲಿ ನೀವು ಆಗುವಂತ ಚಾನ್ಸ್ ಇರುತ್ತೆ. ಸೊ ಇದೆಲ್ಲ ನೀವು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಹಾಕೊಂಡು ಚೆಕ್ ಮಾಡಿ ನನಗೆ ಕಮೆಂಟ್ಸ್ ಮಾಡಿ. ನಿಮಗೆ ಬಿದ್ದಂತ 80ಕ್ಕೆ ಎಷ್ಟು ಬಂದಿದೆ ಮತ್ತೆ ನಿಮ್ಮ ಕ್ಯಾಟಗರಿ ಯಾವುದು ಅಂತ ಹೇಳಿದರೆ ನಿಮ್ಮ ಆಯ್ಕೆ ಆಗ್ಬಹುದಾ ಅಥವಾ ಇಲ್ಲ ಅಂತ ನಾನು ಹೇಳ್ತೇನೆ. ನಿಮ್ಮ ಒಂದು ಜಿಲ್ಲೆ, ನಿಮಗೆ ಎಷ್ಟು ಅಂಕ ಬಂದಿದೆ, ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ಜಿಲ್ಲೆ ಇಷ್ಟು ಹೇಳಿದ್ರೆ ನಿಮ್ದು ಆಗ್ಬಹುದು ಇಲ್ಲ ಅಂತ ನಾನು ಖಂಡಿತವಾಗಿ ನಿಮಗೆ ಕಮೆಂಟ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗಣಿತವನ್ನ ಡೀಟೇಲ್ ಆಗಿ ಬಿಡಿಸ್ತೇನೆ. 20 ಕ್ವಶನ್ಗಳನ್ನ ನಿಮ್ಮ ಮುಂದೆ ಬಿಡಿಸ್ತೀನಿ. ಇವಾಗ ಚೆಕ್ ಮಾಡಿಕೊಂಡು ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ನಿಮ್ಮ ಆಯ್ಕೆ ಆಗ್ಬಹುದಾ ಇಲ್ವಾ ಅಂತ ಹೇಳ್ತೇನೆ. ಎಷ್ಟು ಬಂದಿದೆ, ನಿಮ್ಮ ಕ್ಯಾಟಗರಿ ಯಾವುದು, ಸ್ಕೋರು, ಕ್ಯಾಟಗರಿ ಮತ್ತು ನಿಮ್ದು ಡಿಸ್ಟ್ರಿಕ್ಟ್ ಹೇಳಬೇಕು. ಇಷ್ಟು ಹೇಳಿದ್ರೆ ನಿಮ್ಮ ಆಯ್ಕೆ ಆಗ್ಬಹುದು ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.